ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮ ಸಾಂಗತ್ಯ ಕಾವ್ಯ ಸಂಕಲನ. ಮುಂದುವರಿದ ಭಾಗ. ಅಸುರ ಸುಮಾಲಿಯು ನೇಮಿಸಿ ಬಿಟ್ಟನು ಮಗಳಾದ ಕೈಕೈಸೆಯನ್ನು. ಮುನಿ ವಿಶ್ವ ವಸುವಿನ ಸೇವೆಯ ಮಾಡುತ್ತ ಪಡೆಯಲು ಸಂತಾನವನ್ನು. ರಾಕ್ಷಸ ವಂಶದ ಉಚ್ಛ್ರಾಯ ಕುಸುಗ ಕೈಯುತ್ತ ಪತಿ ಸೇವೆಯನ್ನು. ಕೈಕೇಸೆ ಹಡೆದಾಳು ಮೂವರು ಪುತ್ರರ ಜೊತೆಗೊಂದು ಹೆಣ್ಮಗುವನ್ನು. ರಾವಣ ಕುಂಭಕರ್ಣರು ಶೂರ್ಪಣಖೆ ಜೊತೆ ತಾಮಸ ಗುಣದಿಂದ ಕೂಡಿ ಆಶ್ರಮ ಪರಿಸರದಲ್ಲಿ ಋಷಿಗಳನ್ನೆಲ್ಲ ಕಾಡಿದರ್ಬಲು ಹಿಂಸೆ ಮಾಡಿ. ಅನುಜ ವಿಭೂಷಣ ಬೆಳೆಯುತ್ತಾ ಹೊಂದಿದ ಸಾತ್ವಿಕದ ಗುಣವನ್ನು. ತಾಯಿಯಾಣತಿಯಂತೆ ಮೂವರು ತಪಗೈದು ಒಲಿಸಿದರು ನಾನ್ಮೊಗನನ್ನು. ಯಾರಿಂದಲಾದರೂ ಮರಣವು ಬರದಂತೆ ಸೂಚಿಸಿ ಹೆಸರುಗಳನ್ನು ಹೇಳುತ್ತಾ ದಶಮುಖ ಮರೆತಾನು ನರರನ್ನು ವಾನರನ್ನು. ಕುಂಭಕರ್ಣನು ಕೇಳೆ ತೊದಲಿತು ನಾಲಾಗೆ ದೀರ್ಘ ನಿದ್ರೆಯ ಕೇಳಿ ಪಡೆದ. ಸುತ್ತಿಯಲ್ಲೇ ನಿರತ ವಿಭೂಷಣ ಬ್ರಹ್ಮನೊಳು ಸ್ಥಿರವಾದ ಭಕ್ತಿ ಬೇಕೆಂದ. ದಾನವ ಸಮುದಾಯ ಸಂಭ್ರಮ ಪಟ್ಟಿತು ನೋಡುತ್ತಾ ದಶಕಂಠನನ್ನು. ರಾಕ್ಷಸರೆಲ್ಲರೂ ಸಾಮ್ರಾಟನೆನ್ನುತ್ತ ಮಾಡಿದರಭಿಷೇಕವನ್ನು. ಲಂಕೆಯ ಒಡೆತನವನು ಮತ್ತೆ ಪಡೆಯಲು ಸಾಮದ ದಾರಿಯ ಪಿಡಿದು. ಮಂತ್ರಿ ಪ್ರಹಸ್ತನು ಲಂಕೇಶಂ ಗೊರೆದನು ರಾಜ್ಯವುದನು ಜಾರದೆಂದು. ಅಸುರರಿಂಗೊಡೆಯನು ದಶಕಂಠನಾಗಿಹ ನಿನಗಾತ ಅನುಜನಾಗಿರಲು. ಅರಹೊಸೊತ್ತಿಗೆಯನೀಗ ಸೋದರಂಗೊಪ್ಪಿಸಿ ಯಕ್ಷಲೋಕಕ್ಕೆ ನೀನು ಮರಳು. ಮಂತ್ರಿಯ ಮಾತನ್ನು ಕೇಳಿ ಕುಬೇರನು ತಂದೆಗೆ ಮನ್ನಣೆ ಕೊಟ್ಟು. ಪುಷ್ಪಕವನ್ನೇರಿ ಅಲಕೆಯ ಪುರದೇಡಿ ತೆರಳಿದ ಲಂಕೆಯ ಬಿಟ್ಟು. ಅಸುರ ಶಿಲ್ಪಿಯ ಪುತ್ರಿ ಮಂಡೋದರಿಯು ಬಂದಾಳು ರಾವಣ ಗಂಧರ್ವಿಯಾಗಿ. ಬಲಿಚಕ್ರವರ್ತಿಯ ದೌಹಿತ್ರೆ ಬಂದಾಳು ಕುಂಭಕರ್ಣನ ವಧುವಾಗಿ. ಕೊನೆಯ ವಿಭೀಷಣ ಗಂಧರ್ವ ಸುಕುಮಾರಿ ಸುರಮೆಯ ಕೈಯನ್ನು ಪಿಡಿದ. ವಿದ್ಯುಜ್ಜಹ್ವನು ಶೂರ್ಪಣಖೆಯನ್ನು ವರಿಸಲು ಕೈಕಸೆ ಪಟ್ಟಳಾನಂದ. ಕೈಕಸಾದೇವಿಗೆ ಅರ್ಚಿಸಲು ಸುಗ ಶಿವನನ್ನೇ ಕರೆತರಲೆಂದು. ಕೈಲಾಸ ಸೇರುತ್ತಾ ವಿಸ್ಮಿತನಾದನು ದಶಮುಖ ರಜತಾದ್ರಿ ಕಂಡು. ಬೆಳ್ಳಿಯ ಬೆಟ್ಟವ ಲಂಕೆಗೊಯ್ಯಲಿಕ್ಕೆಂದು ಕೀಳುವ ಸಾಹಸ ಪಟ್ಟ. ಅಂಗುಷ್ಟದಲ್ಲಿ ಶನೋತ್ತತ್ತ ಬೆಟ್ಟವ ಕಲನ ತೋಳ್ಗಳ ಬಂಧಿಸಿಟ್ಟ. ಸಿಲುಕಿದ್ದ ಕೈಗಳ ಬಿಡಿಸಲಿಕ್ಕಾಗದೆ ದಶಕಂಠ ಸ್ತುತಿಸಿದ ಶಿವನ. ರಾವಣ ಹಸ್ತವ ವೀಣೆ ಮಾಡುತ್ತನಾದ ಹೊಮ್ಮಿಸಿ ನುತಿಸಿದ ಶರಣ. ಭಕ್ತಿ ಪರಾಕಾಷ್ಠೆ ಗೊಲಿಯುತ್ತಲಸುರಾಗೆ ಚಂದ್ರಹಾಸವನಿತ್ತ ಮೃಡನು. ಆನಂದದಿಂದಲೇ ಕೈಕಸೆ ಗೈದಾಳು ಭಕ್ತಿಯಂ ಶಿವಪೂಜೆಯನ್ನು.
ಶಿವದತ್ತ ಖಡ್ಗದ ಬಲದಿಂದ ಗೆದ್ದನು ಸ್ತುತಿನ ರಾಜರುಗಳನ್ನು. ಕಾರ್ತವೀರ್ಯನ ಅಂತೆ ವಾಲಿಯನ್ನೆದುರಿಸಿ ಅಪಜಯ ಅನುಭವಿಸಿದ. ವರಬಲ ಒಡೆದಿಹ ಮುದದಿಂದ ರಾವಣ ಕೆಣಕಿದ ಮಾನಿನಿಯರನು. ಸುಂದರ ಸ್ತ್ರೀಯರ ತಂದು ತುಂಬಿಸಿಕೊಂಡ ತನ್ನಂತಃಪುರದೊಳಗನ್ನು. ಧನ್ಯವಾದಗಳು.